सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। लघून्यन्यानि जातानि गौरवेण इदं महत् तदा ऋषिगणाः सर्वे विस्मयं परमं ययुः। मेनिरे भगवद्रूपं शास्त्रं भागवतं कलौ पठनात् श्रवणात् सद्यः वैकुण्ठफलदायकं सप्ताहेन श्रुतं चैतत् सर्वथा मुक्तिदायकं सनकाद्यैः पुरा प्रोक्तं नारदाय दयापरैः। यद्यपि ब्रह्मसम्बन्धात् श्रुतमेतत्सुरर्षिणा सप्ताहश्रवणविधिः कुमारैस्तस्य भाषितः। शौनक उवाच लोकविग्रहमुक्तस्य नारदस्य अस्थिरस्य च विधिश्रवे कुतः प्रीतिः संयोगः कुत्र तैः सह। सूत उवाच अत्र ते कीर्तयिष्यामि भक्तियुक्तं कथानकं शुकेन मम यत्प्रोक्तं रहशिष्यं विचार्य च। एकदा हि विशालायां चत्वार ऋषयो मलाः सत्सङ्गार्थं समायाताः ददृशुस्तत्र नारदं। कुमारा ऊचुः कथं ब्रह्मन् दीनमुखः कुतश्चिन्तातुरो भवान् त्वरितं गम्यते कुत्र कुतश्चागमनं तव। इदानीं शून्यचित्तोऽसि गतवित्तो यथा जनः तवेदं मुक्तसङ्गस्य नोचितं वद कारणम्। नारद उवाच अहं तु पृथिवीं यातो ज्ञात्वा सर्वोत्तमामिति पुष्करं च प्रयागं च काशीं गोदावरीं तथा हरिक्षेत्रं कुरुक्षेत्रं श्रीरङ्गं सेतुबन्धनं एवमादिषु तीर्थेषु भ्रममाण इतस्ततः। नापश्यं कुत्रचिच्छर्म मनस्सन्तोषकारकं कलिना धर्ममित्रेण धरेयं बाधिताधुना। सत्यं नास्ति तपःशौचं दया दानं न विद्यते उदरं भरिणो जीवाः वराकाः कूटभाषिणः। मन्दाः सुमन्दमतयः मन्दभाग्या ह्युपद्रुताः पाखण्डनिरताः सन्तः विरक्ताः सपरिग्रहाः। तरुणी प्रभृता गेहे श्यालको बुद्धिदायकः कन्याविक्रयिणो लोभात् दम्पतीनां च कल्कनम्। आश्रमा यवनैरुद्धाः तीर्थानि सरितस्तथा देवतायतनान्यत्र दुष्टैर्नष्टानि भूरिशः। न योगी नैव सिद्धो वा न ज्ञानी सत्क्रियो नरः कलिदावा नलेनाद्य साधनं भस्मतां गतम्। अट्टशूला जनपताः शिवशूलाद्विजातयः कामिन्यः केशशूलिन्यः सम्भवन्ति कलाविह। ಶ್ರೀಕೃಷ್ಣಪರಂಜ್ಯೋತಿಷೇ ನಮಃ. ಭಾಗವತ ಕಥಾನುಸಂಧಾನದ ಒಂದು ಪರಂಪರೆಯಲ್ಲಿ ಭಾಗವತ ಮಾಹಾತ್ಮ್ಯ ಏನು ಅನ್ನೋದನ್ನು ಕೂಡ ಆರಂಭದಲ್ಲಿ ಮನಸ್ಸಿಗೆ ತಿಳಿಯಪಡಿಸಿಕೊಂಡು ಆ ನಂತರದಲ್ಲಿ ಭಾಗವತ ಕಥೆಯನ್ನು ಆಸ್ವಾದನೆ ಮಾಡುವಂಥದ್ದು ಪರಂಪರೆಯಲ್ಲಿದೆ. ಆ ನಿಟ್ಟಿನಲ್ಲಿ ಭಾಗವತದ ಮಾಹಾತ್ಮ್ಯವನ್ನು ಕೇಳುವುದನ್ನು ಆರಂಭ ಮಾಡಿತ್ತು. ಅದರಲ್ಲಿ ಶೌನಕ ಮಹರ್ಷಿಗಳು ಸೂತ ಮಹರ್ಷಿಗಳನ್ನು ಅನುಸಂಧಾನ ಮಾಡಿ ಅವರ ಬಳಿ ಹೋಗಿ ಪ್ರಣಾಮವನ್ನು ಮಾಡಿ ಅವರಲ್ಲಿ ಒಂದು ವಿಜ್ಞಾಪನೆಯನ್ನು ಮಾಡಿಕೊಳ್ತಾರೆ. ಈ ಘೋರವಾದ ಕಲಿಯುಗದಲ್ಲಿ ಎಲ್ಲ ಕಲ್ಮಶಗಳನ್ನು ಎಲ್ಲ ವಿಧವಾದಂತಹ ದೋಷಗಳನ್ನು ಮೋಹವನ್ನು ಅತಿಯಾದ ರಕ್ತಿಯನ್ನು ಆಸಕ್ತಿಯನ್ನು ಹೋಗಲಾಡಿಸುವಂತಹ ಏಕೈಕ ಸಾಧನ ಏನಾದರೂ ಇದೆಯೇ ಅಂತ ಕೇಳಿದಾಗ ಸೂತ ಪುರಾಣಿಕರು ಇದೇಪ್ಪ ಭಾಗವತ ಎಂಬಂತಹ ಒಂದು ಮಹಾಶಾಸ್ತ್ರವಿದೆ. ಕಲಿಯುಗದಲ್ಲಿ ಎಲ್ಲ ವಿಧವಾದಂತಹ ದೋಷವನ್ನೂ ನಿವಾರಿಸಬಲ್ಲಂತಹ ಏಕೈಕ ಸಾಧನ. ದೇವತೆಗಳು ಅಮೃತ ಕಳಶವನ್ನೇ ಪರೀಕ್ಷಿತ ಮಹಾರಾಜನಿಗೂ ಮತ್ತು ಶುಕಬ್ರಹ್ಮನಿಗೂ ಕೊಡುವುದಕ್ಕೆ ಸಿದ್ಧವಾಗಿದ್ದರು. ಅದಕ್ಕೆ ಬದಲಾಗಿ ಭಾಗವತ ಕಥೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಭಾಗವತ ಕಥೆ ಮತ್ತು ಅಮೃತ ಇದೆರಡನ್ನೂ ಕೂಡ ಹೋಲಿಸೋಕ್ಕೂ ಆಗೋಲ್ಲ. ಅಮೃತಕ್ಕಿಂತಲೂ ಹೆಚ್ಚು ಶ್ರೇಷ್ಠತೆಯನ್ನು ಪಡೆದಿರುವಂಥದ್ದು ಭಾಗವತ ಕಥೆ. ಈ ಹಿಂದೆ ಪರೀಕ್ಷಿತ ಮಹಾರಾಜನಿಗೆ ಶುಕ ಮಹರ್ಷಿಗಳು ಭಾಗವತ ಕಥೆಯನ್ನು ಸಪ್ತಾಹ ವಿಧಿಯಿಂದ ಆತನಿಗೆ ಕೇಳಿಸಿದಾಗ ಶಾಪಗ್ರಸ್ತನಾಗಿದ್ದರೂ ಸಹ ಪರೀಕ್ಷಿತ ಮಹಾರಾಜನು ವೈಕುಂಠ ಪದವನ್ನು ಪಡ್ಕೊಂಡ. ಈ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಕರ್ಮವನ್ನು ಕಂಡಂತಹ ಬ್ರಹ್ಮದೇವನು ತನ್ನ ಶಾಶ್ವತವಾದ ಬ್ರಹ್ಮಲೋಕದಲ್ಲಿ ನಿಜವಾಗಿಯೂ ಭಾಗವತದಲ್ಲಿ ಇಷ್ಟೊಂದು ಸಾಮರ್ಥ್ಯವಿದೆಯೇ
ಹಾಗಿದ್ರೆ ಈ ಕಲಿಯುಗದಲ್ಲಿ ಲೋಕದಲ್ಲಿ ಇನ್ನೂ ಅನೇಕಾನೇಕ ಸಾಧನಗಳಿದೆ, ಲಕ್ಷಾಂತರ ಮಾರ್ಗಗಳಿದೆ. ಬ್ರಹ್ಮವನ್ನು ಪಡೆಯೋದಕ್ಕೋಸ್ಕರವಾಗಿ, ಅದ್ವೈತ ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಲಕ್ಷಾಂತರ ಮಾರ್ಗಗಳಿದೆ, ಅಗಣ್ಯವಾದ ಮಾರ್ಗಗಳಿದೆ. ಹಾಗಿರುವಾಗ ಭಾಗವತದ ಪ್ರಾಧಾನ್ಯ ಇಷ್ಟೊಂದಿದೆಯೇ. ಕಲಿಯುಗದ ಆರಂಭ ಪರೀಕ್ಷಿತ ಮಹಾರಾಜ ಕೇವಲ ಕಥಾಶ್ರವಣದಿಂದಲೇ ಮೋಕ್ಷವನ್ನು ಪಡೆದ ಅಂದರೆ ಎಂತಹವರಿಗೂ ಆಶ್ಚರ್ಯವಾಗುತ್ತೆ. ಅಂಥದ್ರಲ್ಲಿ ಬ್ರಹ್ಮದೇವನಿಗೂ ಆಶ್ಚರ್ಯವಾಯಿತಂತೆ. ಹಾಗೆ ಆಶ್ಚರ್ಯಗೊಂಡಂತಹ ಲೋಕಪಿತಾಮಹನಾದ ಬ್ರಹ್ಮ ಲೋಕದಲ್ಲಿ ಯಾವ ಯಾವ ಭಗವತ್ ಸಾಕ್ಷಾತ್ಕಾರದ ಸಾಧನಗಳಿದೆಯೋ ಅದೆಲ್ಲವನ್ನೂ ಕೂಡ ಒಂದು ಕಡೆ ತಕ್ಕಡಿಯಲ್ಲಿ ಇಟ್ಟು ಮತ್ತೊಂದು ಕಡೆ ಭಾಗವತವನ್ನು ಇಟ್ಟನಂತೆ. ಲಘೂನ್ಯನ್ಯ ನಿಜಾತಾನಿ, ಬೇರೆ ಎಲ್ಲವೂ ಹಗುರವಾಗಿ ಕೆಳಗೆ ಹೊರಟೋಯ್ತು ತಕ್ಕಡಿಯಲ್ಲಿ. ಗೌರವೇಣ ಇದಂ ಮಹತ್, ಇದರಲ್ಲಿರುವಂತಹ ಗುರುತನದ ಕಾರಣದಿಂದಾಗಿ, ದಾರ್ಢ್ಯದ ಕಾರಣದಿಂದಾಗಿ, ನಿಖರತೆಯ ಕಾರಣದಿಂದಾಗಿ, ಐಕಾಂತಿಕತೆಯ ಕಾರಣದಿಂದಾಗಿ ಭಾಗವತದ ಮಾಹಾತ್ಮ್ಯ ಅನ್ನುವಂಥದ್ದು ಬ್ರಹ್ಮದೇವರ ಮನಸ್ಸಿಗೂ ಮನಮುಟ್ಟುವಂತೆ ಬಂತು. ಹೀಗೆ ಬ್ರಹ್ಮದೇವರು ತುಲನೆಯನ್ನು ಮಾಡಿ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಧನ ಯಾವುದೋ ಅಂತ ತೀರ್ಮಾನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಭಾಗವತವು ಸಾಧಿಸಿದಂತಹ ಮೇಲುಗೈಯನ್ನು ಕಂಡಂತಹ ಋಷಿಮುನಿಗಳೆಲ್ಲರೂ ಕೂಡ ವಿಸ್ಮಯಂ ಪರಮಂ ಯಯುಹು, ಅತ್ಯಂತ ಆಶ್ಚರ್ಯವನ್ನು ಪಟ್ರಂತೆ. ಅಲ್ಲಿಂದ ಆರಂಭ ಮಾಡಿ ಭಾಗವತ ಅನ್ನುವಂಥದ್ದು ಕೇವಲ ಒಂದು ಗ್ರಂಥವಲ್ಲ, ಶ್ಲೋಕಗಳ ಸಮೂಹವಲ್ಲ. ಹಾಗಿದ್ರೆ ಏನಪ್ಪ ಭಾಗವತ ಅಂತ ಕೇಳಿದ್ರೆ, ಮೇನಿರೇ ಭಗವದ್ರೂಪಂ ಶಾಸ್ತ್ರಂ ಭಾಗವತಂ ಕಲವು. ಕಲಿಯುಗದಲ್ಲಿ ಭಾಗವತವೆಂಬುದು ಭಗವತ್ ಸ್ವರೂಪದಲ್ಲಿದೆ. ಭಗವಂತನನ್ನ ಒಂದು ವೇಳೆ ನೋಡಬೇಕು ಅಂತಾದರೆ ಕಲಿಯುಗದಲ್ಲಿ ಭಾಗವತವನ್ನು ನೋಡಬೇಕು. ಹೇಗೆ ನೋಡಬೇಕು ಭಾಗವತವನ್ನು ಅಂತ ಕೇಳಿದ್ರೆ, ಕಣ್ಣಿನಿಂದ ನೋಡಬೇಕು, ಕಿವಿಯಿಂದ ಕೇಳಿ ನೋಡಬೇಕು, ಮನಸ್ಸಿನಿಂದ ಆಸ್ವಾದಿಸಿ ನೋಡಬೇಕು, ನೋಟ ಇರಬೇಕು, ಭಗವನ್ನೋಟ ಇರಬೇಕು, ಆ ಭಗವಂತನ ದೃಷ್ಟಿಕೋನ ಇರಬೇಕು. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಎಂಬಂತೆ ಆ ಪರಿತಃ ಈಕ್ಷಣ ಆಗಬೇಕು. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತೆ ಎಂಬಂತಹ ಅದ್ವೈತ ಸಿದ್ಧಿ ಉಂಟಾಗಬೇಕು. ಹಾಗಾಗಬೇಕು ಅಂತಾದರೆ ಭಾಗವತವನ್ನು ಸಾಕ್ಷಾತ್ ಭಗವಂತನ ಸ್ವರೂಪ, ಭಗವಚ್ಛಕ್ತಿಯ ಸ್ವರೂಪ, ಪರಬ್ರಹ್ಮ ತತ್ವದ ಸ್ವರೂಪ ಎಂಬುದಾಗಿ ಭಾವಿಸಬೇಕು. ಹಾಗಾದಾಗ ಮಾತ್ರ ಪಠನಾತ್ ಶ್ರವಣಾತ್, ಓದುವುದರಿಂದಲೋ ಪ್ರತಿನಿತ್ಯವೋ ಭಾಗವತವನ್ನು ಓದುವುದರಿಂದಲೋ, ಶ್ಲೋಕಾರ್ಧಂ ಶ್ಲೋಕಮೇವವ, ಒಂದು ಅಕ್ಷರವನ್ನಾದರೂ ಭಾಗವತವನ್ನು ಪ್ರತಿನಿತ್ಯವೂ ಪಠಿಸಿದ ಸಂದರ್ಭದಲ್ಲಿ ಅಥವಾ ಶ್ರವಣಾತ್ ಭಾಗವತವನ್ನು ಕೇಳಿದರೆ ವೈಕುಂಠ ಫಲದಾಯಕಂ, ವಿಷ್ಣುಲೋಕ ಎಂಬುದಾಗಿ ಕೆಲವರು ವೈಕುಂಠ ಅನ್ನೋ ಪದಕ್ಕೆ ಅರ್ಥವನ್ನು ಮಾಡ್ತಾರೆ. ವಸ್ತುತಃ ವೈಕುಂಠ ಅಂತಂದರೆ ಎಲ್ಲಿ ಕುಂಠಿತಗೊಳ್ಳುವಂತಹ ಅವಕಾಶವೇ ಇಲ್ಲವೋ, ಅಚ್ಯುತವಾಗಿದೆಯೋ ಅಂತಹ ಶಾಶ್ವತವಾದಂತಹ ಬ್ರಹ್ಮಲೋಕವೇನಿದೆಯೋ, ಪರಬ್ರಹ್ಮಸ್ಥಾನವೇನಿದೆಯೋ, ಪರತತ್ವವೇನಿದೆಯೋ ಅದೇ ವೈಕುಂಠ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ ಅಂತ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಆದೇಶ ಮಾಡಿದಂತೆ, ಯಾವ ಒಂದು ಜಾಗಕ್ಕೆ ತಲುಪಿದ ನಂತರದಲ್ಲಿ ಜೀವವು ಮತ್ತೆ ಹಿಂತಿರುಗಿ ಲೋಕಕ್ಕೆ ಬರುವುದಿಲ್ಲವೋ ಅಂತಹ ಅದ್ಭುತವಾದಂತಹ ಸ್ಥಾನವೇ ವೈಕುಂಠ. ಆ ವೈಕುಂಠವನ್ನು ದೊರಕಿಸಿಕೊಡುತ್ತೆ ಭಾಗವತ. ಲೋಕದಲ್ಲಿ ಮನಸ್ಸಿಗೆ ಇರುವಂತಹ ಅನೇಕಾನೇಕ ಇಚ್ಛೆಗಳನ್ನು ಪೂರೈಸುವಂತಹ ಅನೇಕ ಸಾಧನಗಳಿವೆ. ಜಪ, ಹೋಮ, ತರ್ಪಣ ಇತ್ಯಾದಿಗಳು ನೂರಾರು ಉಪಾಯಗಳು ಲೋಕದಲ್ಲಿ ಪ್ರಸಿದ್ಧವಾಗಿವೆ. ಆದರೆ ಪರತತ್ವವನ್ನೇ ಅಂಗೈ ಮೇಲೆ ದೊರಕಿಸಿಕೊಡುವಂತಹ ಏಕೈಕ ಸಾಧನ ಭಾಗವತ. ಒಂದು ವೇಳೆ ಭಾಗವತವನ್ನೇನಾದರೂ ಸಪ್ತಾಹೇನ ಶ್ರುತಂ ಚೇತ್, ಸಪ್ತಾಹ ಶ್ರವಣ ವಿಧಿಯಿಂದ ಒಂದು ವೇಳೆ ಭಾಗವತ ಸಪ್ತಾಹವನ್ನು ಮಾಡಿ ಭಾಗವತ ಸಪ್ತಾಹದಲ್ಲಿ ಭಾಗವತ ಕಥೆಯನ್ನು ಕೇಳಿದ ಪಕ್ಷ ಖಂಡಿತವಾಗಿಯೂ ಸರ್ವಥಾ ಸರ್ವಾತ್ಮನ ಯಾವುದೇ ಸಂಶಯವಿಲ್ಲದೆ ಮುಕ್ತಿದಾಯಕಂ, ಮೋಕ್ಷವು ದೊರಕತ್ತೆ. ಇದು ನಾ ಹೇಳ್ತಾ ಇರೋ ಮಾತು ಅಂತ ನಂಬಬೇಕಾಗಿಲ್ಲಪ್ಪ ನೀನು ಅಂತ ಸೂತ ಪುರಾಣಿಕರು ಶೌನಕರಿಗೆ ಜ್ಞಾಪಿಸ್ತಾರೆ. ಸನಕಾದ್ಯೈಃ ಪುರಾ ಪ್ರೋಕ್ತಂ. ಈ ಸಪ್ತಾಹ ಶ್ರವಣ ವಿಧಿ ಅನ್ನುವಂಥದ್ದು ನಾನು ಕಂಡುಹಿಡಿದಿರುವಂಥದ್ದಲ್ಲ. ಸನಕ ಸನಂದನ ಸನಾತನ ಸನತ್ಕುಮಾರ ಎಂಬಂತಹ ಬ್ರಹ್ಮನ ಮಾನಸಪುತ್ರರು ನಾರದ ಮಹರ್ಷಿಗೆ ಉಪದೇಶ ಮಾಡಿದಂತಹ ಮಾರ್ಗವಿದು.
ಯದ್ಯಪಿ ನಾರದ ಮಹರ್ಷಿಗಳು ಬ್ರಹ್ಮದೇವನಿಂದಲೇ ಸಾಕ್ಷಾತ್ತಾಗಿ ಭಾಗವತ ಕಥೆಯನ್ನು ಕೇಳಿದ್ರು, ಹಾಗಿದ್ರೂ ಸಹ ಅದರ ಸಪ್ತಾಹ ವಿಧಿ ಏನಿದೆಯೋ, ಒಂದು ಸಪ್ತಾಹದೊಳಗೆ ಭಾಗವತ ಕಥೆಯನ್ನು ಅನುಸಂಧಾನ ಮಾಡುವಂತಹ ಯಾವ ಬಗೆ ಇದೆಯೋ ಆ ಬಗೆಯನ್ನು ನಾರದ ಮಹರ್ಷಿಗಳಿಗೆ ತಿಳಿಸ್ಕೊಟ್ಟಂಥವ್ರು ಯಾರಪ್ಪ ಅಂತ ಕೇಳಿದ್ರೆ ಈ ಸನಕ ಸನಂದನ ಸನಾತನ ಸನತ್ಕುಮಾರರು. ಈ ಮಾತನ್ನು ಹೇಳಿ ಸೂತ ಪುರಾಣಿಕರು ಕೊಂಚ ವಿಶ್ರಾಂತಿಯನ್ನು ಪಡ್ಕೊಳ್ತಿದ್ದ ಹಾಗೆ ಶೌನಕರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಭೋ, ನಾರದ ಲೋಕವಿಗ್ರಹ ಮುಕ್ತಸ್ಯ, ಲೋಕೋತ್ತರವಾದಂತಹ ಸಂಬಂಧವುಳ್ಳವನು, ಚತುರ್ದಶ ಭುವನಗಳನ್ನೂ ಸಂಚಾರ ಮಾಡಬಲ್ಲಂತಹ ಅಪ್ರತಿಹತವಾದಂತಹ ಸಾಮರ್ಥ್ಯವುಳ್ಳವನು ನಾರದ. ಹಾಗಾಗಿ ಅಸ್ಥಿರ, ಒಂದು ಕಡೆ ನೆಲೆ ನಿಲ್ಲುವಂಥವನಲ್ಲ. ಇಂತಹ ನಾರದ ಮಹರ್ಷಿಯೋ ಒಂದೇ ಜಾಗದಲ್ಲಿ 1 ವಾರದ ಅವಧಿ ಕುಳಿತು ಕಥೆಯನ್ನು ಕೇಳಿದ ಅಂತಂದರೆ ಆಶ್ಚರ್ಯವಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಒಂದೇ ಜಾಗದಲ್ಲಿ ಕುಳಿತು 1 ವಾರಗಳ ಕಾಲ ಭಾಗವತ ಕಥೆಯನ್ನು ನಾರದ ಮಹರ್ಷಿಯು ಎಲ್ಲಿ ಆಲಿಸಿದ? ಆ ಮಹಾಪುರುಷರಾದಂತಹ ಸನಕ ಸನತ್ಕುಮಾರರೊಡನೆ ನಾರದ ಮಹರ್ಷಿಯ ಭೇಟಿ ಎಲ್ಲಿ ಉಂಟಾಯಿತು? ಬಹಳ ಕುತೂಹಲಕಾರಿಯಾಗಿದೆ ಈ ವಿಷಯ, ಇದನ್ನು ತಾವು ತಿಳಿಸ್ಕೊಡ್ಬೇಕು ಅಂತ ಶೌನಕರು ಕೇಳ್ತಾರೆ. ಸೂತ ಪುರಾಣಿಕರು ಇದಕ್ಕೆ ಉತ್ತರವಾಗಿ ಹೇಳ್ತಾರೆ, ಖಂಡಿತಪ್ಪ ಹೇಳ್ತೀನಿ. ಇಲ್ಲೊಂದು ಸಣ್ಣ ಕಥೆ ಇದೆ, ಆ ಒಂದು ಕಥೆಯನ್ನು ನಿನಗೆ ಜ್ಞಾಪಿಸಬೇಕು ಅನ್ನೋ ಮನಸ್ಸಿದೆ. ಈ ಕಥೆಯನ್ನು ಸಾಕ್ಷಾತ್ ಶುಕಬ್ರಹ್ಮರೇ ನನಗೆ, ನಾನು ಅತ್ಯಂತ ರಹಸ್ಯತಮವಾದ ಶಿಷ್ಯ ಅನ್ನೋ ಕಾರಣದಿಂದ ಪ್ರೀತಿಯಿಂದ ನನಗೆ ಗುಟ್ಟಾಗಿ ಇಟ್ಕೊಳ್ಳಪ್ಪ ಇದನ್ನ ಅಂತ ಹೇಳಿದ್ದಂತಹ ಕಥಾನಕ ಇದು. ಅದನ್ನು ನಿನ್ನ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಪ್ಪ ಅಂತ. ಈ ರೀತಿಯಾಗಿ ಹೇಳೋದ್ರಲ್ಲಿ ಅದ್ಭುತವಾದಂತಹ ಒಂದು ರಹಸ್ಯ ಅಡಗಿದೆ. ತುಂಬ ರಹಸ್ಯತಮವಾದ ವಿಷಯವನ್ನು ಒಬ್ಬರ ಮುಂದೆ ಬಿಚ್ಚಿಡುವಾಗ ಇದು ಯಾವ ಮೂಲದಿಂದ ಬಂದಿದೆ, ಅವರು ಯಾವ ಉದ್ದೇಶದಿಂದ ನನ್ನವರೆಗೂ ಈ ಕಥೆಯನ್ನು ಮುಟ್ಟಿಸಿದ್ದಾರೆ ಅಂತ ತಿಳಿಸಿದಾಗ ಕೇಳುಗನ ಮೇಲೆ ಬಹಳ ದೊಡ್ಡ ಒಂದು ಜವಾಬ್ದಾರಿ ಇರುತ್ತೆ. ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸಬೇಕು, ಹೇಗೆ ತಾನು ಇದನ್ನು ಗ್ರಹಿಸಬೇಕು, ಇದನ್ನು ತನಗೋಸ್ಕರ ಮಾತ್ರ ಇಟ್ಕೊಳ್ಬೇಕೇ ಹೊರತು ಲೋಕದಲ್ಲಿ ಪ್ರಚಾರಕ್ಕೋಸ್ಕರ ಇಟ್ಕೊಳ್ಬಾರ್ದು ಅನ್ನುವಂಥ ಎಲ್ಲ ಜವಾಬ್ದಾರಿಯನ್ನು ಕೂಡ ಸೂಕ್ಷ್ಮವಾಗಿ ಸೂತ ಪುರಾಣಿಕರು ಶೌನಕರಿಗೆ ಈ ಮಾತಿನಲ್ಲಿ ತಿಳಿಸಿ ಮುಂದಕ್ಕೆ ಕಥೆಯನ್ನು ಆರಂಭ ಮಾಡ್ತಾರೆ. ಒಮ್ಮೆ ವಿಶಾಲ ಎಂಬಂತಹ ಒಂದು ದೇಶ, ಇಂದಿನ ಕಾಲದಲ್ಲಿ ಉಜ್ಜಯಿನಿ ಎಲ್ಲಿದೆಯೋ ಆ ವಿಶಾಲ ಎಂಬಂತಹ ದೇಶದಲ್ಲಿ ಈ 4 ಜನ ಬ್ರಹ್ಮನ ಮಾನಸಪುತ್ರರು ಸತ್ಸಂಗಕ್ಕೋಸ್ಕರವಾಗಿ ಬಂದಿದ್ದರು. ಅಲ್ಲಿ ನಾರದ ಮಹರ್ಷಿಯನ್ನು ಕಂಡರು. ನಾರದ ಮಹರ್ಷಿ ಬಹಳ ದೀನನಾಗಿದ್ದ, ಸೋತೋಗಿದ್ದ. ಅಂತಹ ನಾರದ ಮಹರ್ಷಿಯನ್ನು ಕಂಡಂತಹ ಆ 4 ಜನ ಋಷಿಪುತ್ರರು ಕೇಳ್ತಾರೆ ನಾರದನನ್ನು, ಅಲ್ಲಯ್ಯ ಬ್ರಹ್ಮರ್ಷಿ, ಕಥಂ ದೀನಮುಖ, ಯಾಕಪ್ಪ ಈ ರೀತಿಯಾಗಿ ದೈನ್ಯದಿಂದ ಇದೆಯಾ? ಇಷ್ಟೊಂದು ಚಿಂತೆ ನಿನ್ನನ್ನು ಕಾಡ್ತಾ ಇದೆಯಲ್ಲ, ಯಾಕೆ? ಇಷ್ಟು ವೇಗವಾಗಿ ಯಾವ ಕಡೆ ಸಂಚಾರ ಮಾಡ್ತಾ ಇದೆಯಾ? ಎಲ್ಲಿಂದ ಬರ್ತಾ ಇದೆಯಾ? ಕುತಶ್ಚ ಆಗಮನಂ, ಎಲ್ಲಿಂದ ಬರ್ತಾ ಇದೆಯಾ? ಯಾವ ಕಡೆಗೆ ಹೊರಟಿದೆಯಾ? ಇಷ್ಟೊಂದು ಚಿಂತೆ, ಒಂದು ದುಗುಡ, ಒಂದು ದುಮ್ಮಾನ ನಿನ್ನ ಮುಖದಲ್ಲೆಲ್ಲ ಕಾಣಿಸ್ತಿದೆಯಲ್ಲಪ್ಪ, ಯಾಕೆ? ಹೇಗೆ ಲೋಕದಲ್ಲಿ ಸಾಮಾನ್ಯವಾಗಿ ದುಡ್ಡನ್ನು ಕಳ್ಕೊಂಡಾಗ, ಸಂಪಾದನೆ ಮಾಡಿದಂತಹ ಹಣವನ್ನು ಕಳ್ಕೊಂಡಂತಹ ಮನುಷ್ಯನ ಮುಖದಲ್ಲಿ ಯಾವ ರೀತಿಯಾದಂತಹ ಒಂದು ಚಿಂತನೆ, ಯಾವ ರೀತಿಯಾದಂಥ ಒಂದು ಚಿಂತೆ ಕಾಡ್ತಾ ಇರುತ್ತೋ ಆ ರೀತಿಯಾಗಿ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನಿನಗೆ ಯೋಗ್ಯವಾದದ್ದಲ್ಲಪ್ಪ. ಶೂನ್ಯ ಚಿತ್ತೋಸಿ, ಮನಸ್ಸೆಲ್ಲ ಬೇರೆ ಎಲ್ಲೋ ಇರೋ ಹಾಕಿ ಕಾಣಿಸ್ತಾ ಇದೆಯಲ್ಲ. ಮುಕ್ತ ಸಂಗಸ್ಯ ತವ, ಪ್ರಪಂಚದ ಅಂಟನ್ನೆಲ್ಲ ಕಳಚಿಕೊಂಡಿರುವಂತಹ ನಿನಗೆ ಈ ರೀತಿಯಾದಂತಹ ಒಂದು ಚಿಂತೆ ಸೂಕ್ತವಲ್ಲ. ಏನು ಕಾರಣ ಹೇಳು ಅಂತ ಕೇಳ್ತಾರೆ. ನಾರದರು ಉತ್ತರವನ್ನು ಕೊಡ್ತಾರೆ. ಹೀಗೆ ಚತುರ್ದಶ ಭವನಗಳನ್ನು ಸಂಚಾರ ಮಾಡ್ತಾ ಮಾಡ್ತಾ ಪೃಥಿವೀಂ ಯಾತಃ, ಭೂಮಂಡಲವನ್ನು ನಾನು ಪ್ರವೇಶ ಮಾಡಿದೆ. ಭೂಮಿಯಲ್ಲಿ ಸರ್ವೋತ್ತಮ ಅಂತ ಕರೆಸ್ಕೊಳ್ಳುತ್ತೆ. ಎಲ್ಲ ಲೋಕಗಳಲ್ಲೂ ಅತ್ಯಂತ ಶ್ರೇಷ್ಠವಾದ ಲೋಕ ಭೂಲೋಕ ಅಂತ ಕರೆಸ್ಕೊಳ್ಳುತ್ತೆ. ಹಾಗಿರೋದ್ರಿಂದ ಆ ಭೂಲೋಕವನ್ನು ಪ್ರವೇಶ ಮಾಡಿ ಅಲ್ಲಿ ಒಂದು ಜಾಗದಲ್ಲ, ಪುಷ್ಕರ, ಪ್ರಯಾಗ, ಕಾಶಿ, ಗೋದಾವರಿ, ಹರಿದ್ವಾರ, ಕುರುಕ್ಷೇತ್ರ, ಶ್ರೀರಂಗ, ಸೇತುಬಂಧ ಇತ್ಯಾದಿ ಇತ್ಯಾದಿ ಅನೇಕಾನೇಕ ಪುಣ್ಯಕ್ಷೇತ್ರಗಳನ್ನೆಲ್ಲ ನಾನು ಸಂಚಾರ ಮಾಡಿದೆ. ನಾಪಶ್ಯಂ ಕುತ್ರಚಿಚ್ಚರಮ, ಎಲ್ಲಿಯೂ ಕೂಡ ಮನಸ್ಸಿಗೆ ಒಂದು ಮುದ, ಸಂತೋಷ, ಹಿತ, ಆನಂದ ಅನ್ನುವಂಥದ್ದು ಉಂಟಾಗಲಿಲ್ಲ. ಮನಸ್ಸಂತೋಷ ಅನ್ನೋದು ಉಂಟಾಗಲಿಲ್ಲ. ಎಲ್ಲೆಡೆಯೂ ಕೂಡ ಕಲಿಯ ಪ್ರಭಾವ ವಿಪರೀತವಾಗಿ ತಾಂಡವವಾಡ್ತಾ ಇದೆ. ಸಂಪೂರ್ಣ ಭೂಮಂಡಲವು
ಕಲಿಯ ದೋಷದಿಂದ ಬಾಧಿತವಾಗಿ ಹೋಗಿದೆ. ಇದನ್ನು ಕಂಡು ಬಹಳ ದುಃಖವಾಯಿತು. ಏನಾಗಿದೆ ಕಲಿಯುಗದಲ್ಲಿ? ಕಲಿಯ ಪ್ರಭಾವದಿಂದ ಭೂಮಂಡಲದಲ್ಲಿ ಏನೆಲ್ಲ ತೊಂದರೆಗಳು ಉಂಟಾಗಿದೆ ಅಂತ ಕೇಳಿದ ಪಕ್ಷ ನಾರದ ಮಹರ್ಷಿಗಳು ಅದನ್ನು ಬಹಳ ಸಂಕ್ಷಿಪ್ತವಾಗಿ ಋಷಿಪುತ್ರರ ಮುಂದೆ ಜ್ಞಾಪಿಸ್ಕೊಳ್ತಾರೆ. ಸತ್ಯ ಅನ್ನೋದಿಲ್ಲ. ಮೊಟ್ಟ ಮೊದಲನೆಯ ಮಾತು ಸತ್ಯಂ ನಾಸ್ತಿ. ಕಲಿಯುಗದಲ್ಲಿ ಭೂಮಂಡಲದಲ್ಲಿ ಸತ್ಯ ಅನ್ನೋದಕ್ಕೆ ಅವಕಾಶವೇ ಇಲ್ಲ, ಜಾಗವೇ ಇಲ್ಲ. ತಪಃ ನಾಸ್ತಿ, ತಪಸ್ಸಿಲ್ಲ. ಶೌಚವಿಲ್ಲ, ಶುಚಿತೆ ಅನ್ನೋದಿಲ್ಲ. ದಯೆ ಇಲ್ಲ, ದಾನ ಇಲ್ಲ. ಜೀವಿಗಳೆಲ್ಲರೂ ಕೂಡ ಉದರಂಭರಿಣ, ತಮ್ಮ ತಮ್ಮ ಹೊಟ್ಟೆಪಾಡಿಗೋಸ್ಕರ ಮಾತ್ರ ಬದುಕುವಂಥವರಾಗೋಗಿದ್ದಾರೆ. ಬದುಕಿನ ಉದ್ದೇಶವೇನೋ, ಬದುಕಿನ ಮಹದುದ್ದೇಶವೇನೋ ಅಂತ ಕೇಳಿದ ಪಕ್ಷ ಯಾರನ್ನೇ ಕೇಳಿದ್ರು ಭೂಮಂಡಲದಲ್ಲಿ ಎಲ್ಲರ ಉತ್ತರವೂ ಒಂದೇ: ಇರೋವರೆಗೂ ಚೆನ್ನಾಗಿ ಬದುಕಬೇಕು ಅಷ್ಟೇ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಹಿಂದೆ ಏನಾಗಿದ್ವೋ ಗೊತ್ತಿಲ್ಲ, ಇಂದು ಸುಖವಾಗಿ ಸಮೃದ್ಧವಾಗಿ ನೆಮ್ಮದಿಯಿಂದ ಬಾಳಬೇಕು ಅಂತ ಸಂಕ್ಷಿಪ್ತವಾದಂತಹ ಮೊಟಕುಗೊಂಡಂತಹ ಒಂದು ದೃಷ್ಟಿಕೋನದಿಂದ ಬದುಕ್ತಾ ಇದ್ದಾರೆ. ಕೇವಲ ತಮ್ಮ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಕ್ಕೆ ಮಾತ್ರ ಬದುಕಿದ್ದಾರೆ ಜೀವಿಗಳು. ಉದರಂಭರಿಣ. ಅಷ್ಟೇ ಅಲ್ಲದೆ ದುಡ್ಡಿನ ಲೋಲುಪತೆ ವಿಪರೀತವಾಗಿ ಜಾಸ್ತಿಯಾಗಿ ಹೋಗಿದೆ. ಹೊಟ್ಟೆ ತುಂಬಿಸ್ಕೊಳ್ಬೇಕು, ಅದಕ್ಕೋಸ್ಕರ ಹಣ ಬೇಕು. ಹಣವನ್ನು ಸಂಪಾದನೆ ಮಾಡೋದಾದರೂ ಧರ್ಮ ಮಾರ್ಗದಿಂದ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲ. ಆ ಹಣ ಸಂಪಾದನೆಗೋಸ್ಕರವಾಗಿ ಸುಳ್ಳನ್ನಾಡುವುದು ಕೂಡ ಲೋಕದಲ್ಲಿ ನಾನು ಕಂಡೆ. ಕೂಟ ಭಾಷಣ, ಮೋಸ, ದಗ, ವಂಚನೆ, ಅದರಿಂದ ತುಂಬಿ ತುಳುಕ್ತಾ ಇರುವಂತಹ ಮಾತುಗಳು ಎಲ್ಲೆಡೆಯೂ ಕೇಳಿಸ್ತಾ ಇದೆ. ಸಹಜವಾಗಿಯೇ ಜೀವಿಗಳೆಲ್ಲರೂ ಕೂಡ ಮಂದಮತಿಗಳಾಗಿ ಹೋಗಿದ್ದಾರೆ. ಬುದ್ಧಿಯಲ್ಲಿ ಯಾವ ಬುದ್ಧಿ ತತ್ವದಲ್ಲಿ ಸಕಲ ವಿದ್ಯೆಗಳು 64 ಕಲೆಗಳು ಭಾಸವಾಗಬೇಕಾಗಿತ್ತೋ ಅಂತಹ ಬುದ್ಧಿಯಲ್ಲಿ ಕೇವಲ ಉದರಪೋಷಣೆಯ ಚಿಂತನೆ ಮಾತ್ರ ಇದೆ. ವಿದ್ಯೆಯೆಲ್ಲವೂ ಕೂಡ ಮಾಯವಾಗಿ ಹೋಗ್ಬಿಟ್ಟಿದೆ. ಅಷ್ಟೇ ಅಲ್ಲದೆ ಮಂದಭಾಗ್ಯ. ಪರಂಪರೆಯಲ್ಲಿ ಈ ರೀತಿಯಾಗಿ ಆಗಿ ಹೋಗಿ ಕುಟುಂಬಗಳಲ್ಲಿ ಮಂದಮತಿತ್ವ ಅನ್ನೋದು ಕುಟುಂಬವನ್ನೇ ಆವರಿಸ್ಬಿಟ್ಟಿದೆ. ಹೆದರಿಕೆ, ಹಿಂದೆಂದೂ ಕಾಣದಂತಹ ಹೆದರಿಕೆ ಜೀವಿಗಳನ್ನು ಆವರಿಸಿಬಿಟ್ಟಿದೆ. ಉಪದ್ರುತ. ಅಷ್ಟೇ ಅಲ್ಲದೆ ಪಾಖಂಡ ನಿರತ ಸಂತಹ ಸಾಧು ಸಜ್ಜನರೆಲ್ಲರೂ ಕೂಡ ಪಾಖಂಡ ಮತವನ್ನು ಆಶ್ರಯಿಸಿದ್ದಾರೆ. ತಮಗೆ ತೋರದಂತೆ ಸತ್ಯವನ್ನು ತಿರುಚಿ ತಮಗೆ ಹೇಗೆ ಬೇಕೋ ಹಾಗೆ ಸತ್ಯವನ್ನು ಹೇಳುವಂಥವರು ಸಾಧು ಸಂತರಾಗಿ ಹೋಗ್ಬಿಟ್ಟಿದ್ದಾರೆ. ವಿರಕ್ತಾಹ ಅಪಿ. ವೈರಾಗ್ಯವನ್ನು ಪಡ್ಕೊಂಡಿದ್ದೀವಿ, ಲೋಕದ ಅಂಟನ್ನೆಲ್ಲ ಗಳಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರೂ ಕೂಡ ಸಪರಿಗ್ರಹ. ಹೆಣ್ಣಿನ ಸಂಬಂಧ ಇದೆ. ವೈರಾಗ್ಯವನ್ನು ಹೊಂದಿದ್ದರೂ ಕೂಡ ಹೆಸರಿಗೆ ಮಾತ್ರ, ವೇಷಭೂಷಣಗಳಲ್ಲಿ ಮಾತುಕತೆಗಳಲ್ಲಿ ಮಾತ್ರ ವೈರಾಗ್ಯವಿದ್ರೆ ಸಾಲಲ್ಲ. ಆದರೆ ನಮ್ಮ ಕರ್ತವ್ಯದಲ್ಲೂ ಆಚರಣೆಯಲ್ಲೂ ವೈರಾಗ್ಯವಿರಬೇಕು. ಆ ಆಚರಣೆಯಲ್ಲಿ ವೈರಾಗ್ಯವನ್ನು ಕಳ್ಕೊಂಡು ಕೇವಲ ಮಾತಿನಲ್ಲಿ, ಆಭೂಷಣಗಳಲ್ಲಿ, ತಾವು ಉಟ್ಟು ತೊಡುವಂತಹ ಬಟ್ಟೆಯಲ್ಲಿ ಮಾತ್ರ ವೈರಾಗ್ಯ ಉಳ್ಕೊಂಡ್ಬಿಟ್ಟಿದೆ. ಸಪರಿಗ್ರಹ. ಹೆಸರಿಗೆ ಮಾತ್ರ ಸನ್ಯಾಸ, ಆದರೆ ಲೋಕದ ಆಗು ಹೋಗುಗಳಲ್ಲೆಲ್ಲ ತಮ್ಮನ್ನು ತಾವು ತೀವ್ರವಾಗಿ ತೊಡಗಿಸಿಕೊಂಡು ಬಿಟ್ಟಿದ್ದಾರೆ. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ. ಇನ್ನು ಗೃಹಸ್ಥಾಶ್ರಮದ ಅವಸ್ಥೆ ಹೇಗೆ ಅಂತ ಕೇಳಿದ ಪಕ್ಷ ತರುಣಿ ಪ್ರಭುತಾಗೆ ಸ್ತ್ರೀಯರ ಪ್ರಾಬಲ್ಯವೇ ಹೆಚ್ಚಾಗಿ ಹೋಗಿದೆ ಮನೆಯಲ್ಲಿ. ಅಷ್ಟೇ ಅಲ್ಲದೆ ಶ್ಯಾಲಕೋ ಬುದ್ಧಿದಾಯಕ. ಸದ್ವಿಚಾರಗಳನ್ನು ಸನ್ಮಾರ್ಗದಲ್ಲಿ ನಡೆಸುವಂತಹ ಸದ್ವಿವೇಕವನ್ನು ಕೊಡುವಂಥವ್ನು ಯಾರಪ್ಪ ಅಂತ ಕೇಳಿದ್ರೆ ಶ್ಯಾಲಕ, ಹೆಂಡತಿಯ ತಮ್ಮ. ಅಲ್ಪಜ್ಞನಾದವನು ದಾರಿಯನ್ನು ತೋರಿಸುವಂಥವನಾಗಿದ್ದಾನೆ, ಮಾರ್ಗದರ್ಶಕನಾಗಿ ಹೋಗಿದ್ದಾನೆ. ಕನ್ಯಾ ವಿಕ್ರಯಣ ಲೋಭಾತ್. ಕನ್ಯೆಯನ್ನು ಕೊಟ್ಟು ತಂದು ಮಾಡೋದು ಅಂತ ಏನಿದೆಯೋ, ಕನ್ಯಾದಾನ ಅಂತ ಏನು ಲೋಕದಲ್ಲಿ ಬಂದಿತ್ತೋ, ಋಷಿ ಮಹರ್ಷಿಗಳ ದೃಷ್ಟಿಕೋನದಿಂದ ಕನ್ಯಾದಾನ ಅಂತ ಏನು ಕಳಿಸ್ಕೊಡ್ತಾ ಇತ್ತೋ ಅದು ಇವತ್ತು ವಿನಿಮಯ ಆಗಿ ಹೋಗ್ಬಿಟ್ಟಿದೆ, ವಿಕ್ರಯ ಆಗಿ ಹೋಗಿದೆ, ಮಾರಾಟವಾಗಿದೆ. ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡ್ತಾರೆ. ಅದು ಯಾವ ಕಾರಣದಿಂದ? ಲೋಭಾತ್. ಅಷ್ಟೇ ಅಲ್ಲದೇನೆ ದಂಪತೀನಾಂಚ ಕಲ್ಕನಂ. ಯಾವ ದಾಂಪತ್ಯವೋ ಲೋಕಕ್ಕೆಲ್ಲವೂ ಕೂಡ ಆದರ್ಶಪ್ರಾಯವಾಗಿ ಇರಬೇಕಾಗಿತ್ತೋ, ಧನ್ಯೋ ಗೃಹಸ್ಥಾಶ್ರಮ,
ಅನ್ನುವಂಥ ಒಂದು ತುಟ್ಟತುದಿಯ ಅವಸ್ಥೆಯನ್ನು ಪಡ್ಕೊಳ್ಬೇಕಾಗಿತ್ತೋ ಎಲ್ಲ ಆಶ್ರಮಗಳನ್ನೂ ಕಾಪಿಡುವಂತಹ ಪುಣ್ಯತಮವಾದಂತಹ ಆ ಗೃಹಸ್ಥಾಶ್ರಮದಲ್ಲಿ ಬಿರುಕು ಬಂದು ಹೋಗ್ಬಿಟ್ಟಿದೆ. ಆಯ್ತೆ, ಮರಣದಲ್ಲೂ ಬೇರ್ಪಡದಂತಹ ಸಹಜವಾದಂತಹ ಯಾವ ಒಂದು ಪ್ರೀತಿ ಇರಬೇಕಾಗಿತ್ತೋ ದಂಪತಿಗಳ ನಡುವೆ, ಆ ದಂಪತಿಗಳ ನಡುವೆ ಕಲ್ಕನಂ, ಜಗಳಾಟ, ಕಿತ್ತಾಟ ಇತ್ಯಾದಿಗಳೆಲ್ಲ ಶುರುವಾಗಿ ಹೋಗ್ಬಿಟ್ಟಿದೆ. ಆಶ್ರಮಗಳು, ತೀರ್ಥಕ್ಷೇತ್ರಗಳು, ನದಿ ಉಪನದಿಗಳು, ದೇವಾಲಯಗಳು ಇದೆಲ್ಲವೂ ಕೂಡ ಯವನೈಹಿ ವೃದ್ಧ. ಇಂತಹ ಜಾಗಗಳನ್ನು ಯವನರು, ನೀಚರು, ಮ್ಲೇಚ್ಛರು ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ದೇವತಾಯತನಾನಿ, ದೇವಾಲಯಗಳನ್ನು ನಷ್ಟಾನಿ, ಈ ಯವನರು ಅದನ್ನೆಲ್ಲವನ್ನು ಕೂಡ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಸಂಪೂರ್ಣ ಭೂಮಂಡಲವನ್ನು ನಾನು ತಿರುಗಿ ನೋಡಿದರೂ ಕೂಡ ಒಬ್ಬನೇ ಒಬ್ಬ ಯೋಗಿ ಒಬ್ಬ ಯೋಗಿಯೂ ಕಾಣಲಿಲ್ಲ, ಒಬ್ಬ ಸಿದ್ಧ ಸಿಗಲಿಲ್ಲ, ಜ್ಞಾನಿ ಇಲ್ಲ. ಹೋಗಲಿ, ಸತ್ಕರ್ಮದಲ್ಲಿ ನಿರತನಾದಂತಹ ಒಬ್ಬನಾದರೂ ಮನುಷ್ಯ ಸಿಕ್ಕುತ್ತೆ ಅಂತ ಕೇಳಿದ್ರೆ ಸತ್ಕ್ರಿಯೋ ನರಹ ನ, ಸತ್ಕರ್ಮದಲ್ಲಿ ನಿರತನಾದಂತಹ ಒಬ್ಬ ಮನುಷ್ಯನೂ ಕಾಣಿಸಲಿಲ್ಲ. ಕಲಿಕಾಲ ಅನ್ನುವಂಥದ್ದು ದಾವಾನಲದಂತೆ, ಕಾಡ್ಗಿಚ್ಚಿನಂತೆ ಸಂಪೂರ್ಣ ಭೂಮಂಡಲವನ್ನು ವ್ಯಾಪಿಸಿಬಿಟ್ಟಿದೆ ಕಲಿಯ ಪ್ರಭಾವ ಅನ್ನುವಂಥದ್ದು. ಆ ಕಾರಣದಿಂದಾಗಿ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಸಹಜವಾಗಿ ಮನುಷ್ಯ ಮಾತ್ರನಲ್ಲಿ ಹುಟ್ಟಬೇಕಾಗಿದ್ದಂತಹ ಯಾವ ಒಂದು ಪ್ರವೃತ್ತಿ ಇದೆಯೋ ಆ ಪ್ರವೃತ್ತಿಗೆ ನಷ್ಟವಾಗಿ ಹೋಗ್ಬಿಟ್ಟಿದೆ. ಸಾಧನಂ ಭಸ್ಮತಾಂಗತಂ. ಆ ಮೆಟ್ಟಿಲುಗಳನ್ನು ಏರಿ ಮೇಲಕ್ಕೆ ಏರಬೇಕಾಗಿದ್ದಂತಹ ಜೀವಿಗಳೆಲ್ಲರೂ ಕೂಡ ಆ ಮೆಟ್ಟಿಲುಗಳನ್ನೇ ಸುಟ್ಟು ಹಾಕ್ಬಿಟ್ಟಿದ್ದಾರೆ. ಅದು ಕಲಿಯ ಪ್ರಭಾವ, ಅಷ್ಟು ಕ್ರೂರವಾಗಿದೆ ಕಲಿ. ಅಷ್ಟೇ ಅಲ್ಲದೆ ಅಟ್ಟಶೂಲ ಜನಪದಾಹ, ಪ್ರಪಂಚದಾದ್ಯಂತ ಬಾಜಾರಿನಲ್ಲಿ ಅನ್ನವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಯಾವ ಅನ್ನವನ್ನ ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ವೇದಿಗಳು ಕೊಂಡಾಡುತ್ತೋ, ಯಾವ ಅನ್ನವೂ ಬ್ರಹ್ಮ ಸ್ವರೂಪದಲ್ಲಿ ಇದೆ ಎಂಬುದಾಗಿ ಭೃಗುವು ತನ್ನ ಪುತ್ರನಾದ ವಾರುಣಿಗೆ ಉಪದೇಶವನ್ನು ಮಾಡಿದ್ನೋ ಅಂತಹ ಅನ್ನವು ಮಾರಾಟ ಮಾಡಲ್ಪಡ್ತಾ ಇದೆ ಇವತ್ತು ಲೋಕದಲ್ಲಿ. ಅಟ್ಟಶೂಲ ಜನಪದಾಹ ಶಿವಶೂಲ ದ್ವಿಜಾತಯ. ಇನ್ನು ಲೋಕವನ್ನೆಲ್ಲ ಮುನ್ನಡೆಸಬೇಕಾಗಿದ್ದಂತಹ ಬ್ರಾಹ್ಮಣ ಏನಾಗಿದ್ದಾನೆ ಕಲಿಯುಗದಲ್ಲಿ ಅಂತ ಕೇಳಿದ್ರೆ ಶಿವಶೂಲಾಹ. ವೇದ ಶಿವ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ಎಂಬುದಾಗಿ ಶಾಸ್ತ್ರವಾಕ್ಯ ಹೇಳುತ್ತೆ. ವೇದವೇ ಶಿವ, ಶಿವನೇ ವೇದ, ವೇದವನ್ನು ಅಧ್ಯಯನ ಮಾಡೋನು ಸದಾಶಿವ ಅಂತ. ಆ ರೀತಿಯಾದಂತಹ ವೇದವನ್ನು ಮಾರಾಟ ಮಾಡ್ತಾ ಇದ್ದಾರೆ. ವೇದವನ್ನು, ವೇದವಿದ್ಯೆಯನ್ನು ಮಾರಾಟ ಮಾಡಿ ತಮ್ಮ ಜೀವಿಕೆಯನ್ನು ಅರ್ಜಿಸುತ್ತಾ ಇದ್ದಾರೆ. ಶಿವಶೂಲ ದ್ವಿಜಾತಯ. ಇಂಥ ಒಂದು ದುಸ್ಥಿತಿಗೆ ಬ್ರಾಹ್ಮಣರು ಬಂದು ಹೋಗಿದ್ದಾರೆ. ಕಾಮಿನ್ಯ ಕೇಶಶೂಲಿನ್ಯ. ಸ್ತ್ರೀಯರು ತಮ್ಮ ದೇಹವನ್ನೇ ಪಣವಾಗಿ ಇಟ್ಟು ತಮ್ಮ ದೇಹದ ವಿಧ ವಿಧವಾದಂತಹ ಅಂಗಾಂಗಗಳನ್ನು ಸೌಂದರ್ಯ ಎನ್ನುವ ಹೆಸರಿನಲ್ಲಿ ಮಾರಾಟಕ್ಕಿಟ್ಟು ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ರೀತಿಯಾಗಿ ಕಲಿಯುಗದ ಒಂದು ಪ್ರಭಾವವನ್ನು ನಾರದ ಮಹರ್ಷಿಗಳು ಜ್ಞಾಪಿಸಿಕೊಂಡು ಏವಂ ಪಶ್ಯನ್ ಕಲೆಯರ ದೋಷಾನ್, ಈ ರೀತಿಯಾಗಿ ಕಲಿಯ ದೋಷಗಳನ್ನೆಲ್ಲ ನೋಡ್ತಾ ನೋಡ್ತಾ ಮುಂದಕ್ಕೆ ಯಮುನಾ ನದಿಯ ತೀರವನ್ನು ತಲುಪದೆ ಎಂಬುದಾಗಿ ಕಥೆಯನ್ನು ಮುಂದುವರಿಸ್ತಾರೆ. ಆ ಕಥಾಭಾಗವನ್ನು ನಾಳೆಯ ದಿವಸ ಅನುಸಂಧಾನ ಮಾಡೋಣ. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.